ಗುರು ಹಿರಿಯರಲ್ಲಿ ಹಡ್ಲಿಗೇರಿ ಸಂಘದ ವತಿಯಿಂದ ಇದು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಮಾತಾ ಅದಕ್ಕೆ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅಣ್ಣ ಬಸವಣ್ಣವರು ಏನ್ ಹೇಳ್ತಾರ್ರಿ ಮಾತಾ ಒಂದು ಮಾತಿನೊಳಗ ಒಂದು ಮಾತು ಹಿಂಗ ಹೇಳ್ತಾರ. ಹೆಂಗ್ರಿ ಅವ ಮಾತಿನೊಳಗ ಮಾತಾ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವನಯ್ಯ. ನಾನೇನು ಮಾಡಲಿ ಕಡುಬಡುವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವನಯ್ಯ. ಹೌದೌದು ಎನ್ನ ಕಾಲೇ ಕಂಬ ದೇಹ ದೇಗುಲ 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 ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ರವ್ರು. ಹೌದೌದವ ಮಾತಾ ಇದೇ ಮಾತನ್ನ ಯಾರಿಗೆ ಹೇಳಿರು? 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಯಾರು ಹೇಳ್ತಾರ ಮಾತಾ? ಗುರುವಿಗೆ ಮಾತು ಹೇಳಿದ್ರತ್ತ. ಯಾನಂತವ ಅದು ನೋಡ್ರಿ ಎಷ್ಟು ಚಂದ ಮಾತು ಹೇಳ್ಯಾರ. ಯಾನ್ ಹೇಳ್ಯಾರ್ರಿ? ಅಣ್ಣ ಯಾನ ಗಪ್ರ ದಂಗಲ್ ಕಡಿಮೆ ಮಾಡ್ರಿ. ಯಾಕಂದ್ರ ಆ ಮಾತಾಡುವಂತ ಸಂದರ್ಭದೊಳಗ ನೀವೇನ್ರ ಮಾತಾಡಕಪ್ಪ ಅಂದ್ರ ನಿಮ್ ಕಡೆ ಲಕ್ಷ್ಯ ಹೋಗ್ಬಿಡ್ತದ. ಮಾತು ಎಷ್ಟು ಚಂದ ಹೇಳಿದ್ರು ನೋಡು. ಯಾನ್ ಹೇಳ್ಯಾರ ಮಾತಾ? ಅಣ್ಣ ಬಸವಣ್ಣವರು ಗುರುವಿಗೆ ಮಾತು ಹೇಳಿದ್ರು ಪರ್ಸು. ಏನಂತ್ರಿ ಅದು? ಭಗವಂತ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಕಡೆ ಆದ್ರ ಅಂತವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾ ಭಕ್ತಿ ಒಳಗ ಬಹಳ ಬಡವದೀನಿ. ಬಹಳ ಬಡವದನು ಯಪ್ಪ. ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ, ನನ್ನ ಶಿರ ಒಯ್ದು ನನ್ನ ಶಿರ ಒಯ್ದು ನನ್ನ ಕಳಸ ಮಾಡ್ಕೋ ಅಂದ್ರವ್ರು ಗುರುವಿಗೆ. ಹೌದೌದವ ಹೌದು. ಈಗಿನವ್ರು ಅಂತ ಮಾತು ಹೇಳಕ ಸಾಧ್ಯ ಇಲ್ಲ. ಈಗ ಹೇಳ್ಯಾರವ ಈಗ ಭಕ್ತಿ ಮಾಡದೆ ಬೇರೆ ಅದ, ಗುರುಗಳ ಬೇರೆ ಅದಾರ, ಅಪ್ಪಗಳ ಬೇರೆ ಅದಾರು. ಆಗಿನವ್ರು ಹಂಗ ಮಾತು ಹೇಳಿದ್ರು. 12ನೇ ಶತಮಾನದೊಳಗ ಸಾರಿ ಮಾತು ಹೇಳ್ಯಾರ. ಹೌದು ಅಂತ ಗುರುವಿನ ಮಾತ್ರ ಮೇಲೆ ವಿಶ್ವಾಸ ಇಟ್ಟಿಕೊಂಡು ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ಹೌದು ಹೌದು ಪರಸು ಏನಂತ್ರಿ ಮಾತಾ? ಅದಕ್ಕ ಒಂದು ಮಾತು ಹೇಳ್ಯಾರ. ಯಾನಂತ್ರಿ? ಹಿಂದಿಕ್ಕಿನವ್ರು ಮಾಡುವಂತ ಭಕ್ತಿಗೆ ನಾವ್ ಮಾಡುವಂತ ಭಕ್ತಿಗೆ ಅಜಾಗಜ ಅಂತ್ರ ಅದತ್ತ. ಹೆಂಗ್ರಿ ಅದು? ಅದಕ್ಕೆ ಮದಗೊಂಡ ಮುತ್ಯಾರ ಮೇಲೆ ಒಂದು ಮಾತು ಹೇಳಿದ್ರು. ಏನ್ ಹೇಳಿರವ ಮುತ್ಯಾರ ಮಾತಾ? ಮನಮೇ ಮದಗೊಂಡಗ ಮರಾದಿ ಕೊಡ್ತಿದ್ರ ಕಲಿಯುಗದಾನ ಜನ. ಮನಮೇ ಮದಗೊಂಡಗ ಮರಾದಿ ಕೊಡ್ತಿದ್ರ ಕಲಿಯುಗದಾನ ಜನ. ಲಮಾನಟ್ಟಿ ತುಕಾರಾಮಗಂದ್ರು ಶಾಂತವನಮನ ಸಂಗೊಳ್ಳಿ ಮಹಾರಾಜರು ಭೇದ ಮಾಡಲಿಲ್ಲ, ಅರಿತುಕೊಂಡಾರ ಅವ್ರ ಗುಣ. ಈಗೆಲ್ಲ ಡೊಳ್ಳಿನ ಪಾದ ಹಾಡೋರೆಲ್ಲ ಹಸಿಯನ ಅಂತ ಹೇಳ್ಯಾರವ ಅವರು. ಇದೇ ಮಾತು ಯಾಕೆ ಹೇಳ್ಯಾರ? ಎದಕ್ಕೆ ಯಾಕೆ ಹೇಳ್ಯಾರವ ಮಾತಾ? ಇನ್ನೊಂದು ಮಾತು ಹೇಳಿದ್ರು. ಏನಂತ ಹೇಳ್ತಾರವ? ಮನಮೇ ಮದಗೊಂಡಗ ಅಂದಾರ ದೇವ ಋಷಿ. ಏನು ಮನವಿಯ ಮದಗೊಂಡಗ ಅಂದಾರ ದೇವ ಋಷಿ. ಮದಗೊಂಡ ಮುತ್ಯಾರಿಗೆ ಅಂದಾರ ದೇವ ಋಷಿ. ಅವನ ಕಂಡ್ರ ಜನ ಕತ್ತಿತ್ತು ಬಹಳ ಖುಷಿ. ಯಾಕದೆ ಅನ್ನೋದು ಖುಷಿ. ಮದಗೊಂಡ ಮುತ್ಯಾಗ ಅಂದಾರ ದೇವ ಋಷಿ. ಅವನ ಕಂಡ್ರ ಜನ ಕತ್ತಿತ್ತು ಬಹಳ ಖುಷಿ. ಹೌದು ಅವರು ಮಾತಾಡಿದ ಮಾತು ಎಂದೂ ಹೋಗಿಲ್ಲ ಖುಷಿ. ಪರಶುರಾಮ ನಾನ್ ರಾಮ ನಿನಗ ತಿಳಿಲಿಕ್ಕಂದ್ರ ಕುಂತಲೆ ಹಲಕಿಶಿ ಅಂದ್ರ ಅವ್ರು. ಹೌದು ಕಿಶ ಹಲ್ಲ ಕಿಶಿ. ಯಾಕ ಹಲಕಿಶಿ ಅಂತ ಹೇಳ್ಯಾರ? ಯಾಕಂದಾರವ? ಈ ಮಾತು ಯಾರಿಗೆ ತಿಳಿದಿಲ್ಲ ಅವ್ರಿಗೆ ಹಲಕಿಶಿ ಅಂದಾರ. ಹೇಳ್ಯಾರು ನೀ ಹಲಕಿಶಿದ ಕರೆ ಅದ. ಹೌದು ಹೌದಿಲ್ಲ? ಯಾಕೆ ಮಾತು ಹೇಳ್ಬೇಕಾಗ್ಯದ? ಯಾಕೆ ಹೇಳ್ಬೇಕಾಗ್ಯದವ? ಹಿಂದಿಕ್ಕಿನವರು ಭಕ್ತಿ ಮಾಡೋದು ಬೇರೆ ಅದ, ನಾವು ಮಾಡುವಂತ ಭಕ್ತಿ ಬೇರೆ ಆಗ್ಯದ. ಹೆಂಗ್ರಿ ಅದು ಭಕ್ತಿ? ಎಂತವ್ರು ಭಕ್ತಿ ಮಾಡಿ ಹೋದ್ರು, ಎಂತೆಂತವ್ರು ಮಾಡಿ ಹೋದ್ರು. ಜೇವೂರ ಗೌಡರು ಜಗದಾಗ ಮಿಗಿಲಾದ್ರು ಬಿತ್ತಿ 12 ಎಕರೆ ಹೊಲ. ಜೇವೂರ ಗೌಡರು ಜಗದಾಗ ಮಿಗಿಲಾದ್ರು ಬಿತ್ತಿ 12 ಎಕರೆ ಹೊಲ. ಕೈಯದ ಕಾಲ ಬಿಟ್ಟಿಲ್ಲ ಒಂದು ಸಲ. ಹೌದಾ? ಗುರುವಿನ ದಯದಿಂದ ಕಿತ್ತಿ ಬಂದತ್ತ ಎಲ್ಲ ನೆಲ ಅವಳ ಎತ್ತ ವರ್ಷ. ಹೌದಾ? ಏನು ಜೇವೂರು ಚನ್ನಬಸಪ್ಪ ಗೌಡ್ರು ಜಾತಿಲ ಯಾವ ಸಮಾಜದವರು? ಯಾವ ಸಮಾಜವಾದ? ಪಂಚಮಸಾಲಿ ಸಮಾಜದವರು. ಯಾವ? ಜೇವೂರು ಚನ್ನಬಸಪ್ಪ ಗೌಡ್ರು. ಹೌದು ಅವರು ಜಾತಿ ನೋಡ್ಲಿಲ್ಲ. ನಾವು ಇಂಥ ಧರ್ಮದವರು ಆ ಧರ್ಮದವರು ಅನ್ಲಿಲ್ಲ. ಆದ್ರೂ ಕೂಡ ಮಾಳಿಂಗ್ರಾಯನ ಮಾರಗ ಹಾಡಿ 12 ಎಕರೆ ಹೊಲ ಭಕ್ತಿ ಒಳಗ ಬರೇ ಕಾಲೇ ಕೂರ್ಗಿ ಆಡ್ಸಿದ್ರತ್ತ. ಹೌದು 12 ಎಕರೆ ಹೊಲ ಬರೇ ಕಾಲೇ ಕೂರ್ಗಿ ಆಡ್ಯದ. ಅವ್ರ ಭಕ್ತಿ ಬಹಳ ಅದ. ಅವ್ರ ಭಕ್ತಿಗೆ ಮೆಚ್ಚಿ ಕಾಲ ಬೀಜ ಬಿಡ್ಲಾರ್ದನ 12 ಎಕರೆ ಹೊಲ ಸಾಲಿಗೆ ಸಾಲ ನಾಟ್ಯದ. ಮತ್ತ ಈಗ ನಾವು ಭಕ್ತಿ ಮಾಡ್ಲಕತ್ತಿ ನಾವು ಬೀಜ ಬಿಡ್ಲಾರ ಬಿತ್ತಿದೇವಂದ್ರ ಹೋಗಿ ಹಾಳಾಗ ಮಾಡ್ತಾವ ನಿಮ್ಮ ಬೀಜ.
ನಾಟಂಗಿಲ್ಲ ನಾಟಂಗಿಲ್ಲ ಯಾಕ ನಾವ್ ಮಾಡುವಂತ ಭಕ್ತಿ ಹಿಂಗಾಗ್ಯದ ಆಗಿನವ್ರು ಮಾರ್ಗ ಹಾಡಿದ್ರ ದೇವ್ರ ಮೇಲೆ ಹಾಕಿದಂತ ಕಂಠಮಾಲ ಏರುವುದು ಇಳಿದು ಏರ್ದು ಇಳಿದು ಮಾಡ್ಯದ ಮಾಡ್ಯದ ಮತ್ತ ನಾವ್ ಮಾರ್ಗ ಹಾಡ್ತೀವಲ್ಲ ಬೆಳತನ ಮಾರ್ಗ ಹಾಡ್ತೀವಿ ದೇವ್ ಹೇಳುದು ಕುಂಡ್ರುದು ಮನ್ಕೋದು ತಕ್ಕ 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 ಕುಣಿದು ಅವು ಹೇಳುದು ದೇವ ದೇವ್ ಈಗ ಯಾಕಂದ್ರ ಯಾಕೆವಾ ಆಗಿನವ್ರು ಹಿಂದಕ್ಕೆ ಹಿರಿಯರು ಮಾಡುವಂತ ಭಕ್ತಿ ಬ್ಯಾರೆ ಆಗ್ಯದ ನಾವ್ ಮಾಡುವಂತ ಭಕ್ತಿ ಬ್ಯಾರೆ ಆಗ್ಯದ ಬ್ಯಾರೆ ಆಗ್ಯದ ಇರ್ಲಿ ಇರ್ಲಿ ಯಾಕಂದ್ರ ಬಾಳೆನ ಮಾತಾಡೋಂತ ವಿಶೇಷ ಇಲ್ಲ ಬ್ಯಾಡವ ಬೇಡ ಆ ಮಾತುಗಳು ಹೆಂಗಾಗಬೇಕು ಹೆಂಗಾಗಬೇಕು ಮಾತ ಬಂಗಾರ ತೂಕದ ಮಾತಾಗಬೇಕು ಹೆಂಗ ಬಂಗಾರ ತೂಕದ ಮಾತ ಬಂಗಾರ ತೂಕದ ಮಾತಾಗಿರ್ಬೇಕು ಹೆಂಗ ಮಾತಾಡಿದ್ರ ದೈವ ಹೌದೌದು ಅಂದಿರ್ಬೇಕು ಹೌದು ಅನ್ಬೇಕು ಈಗಾಗಲೇ ನಮ್ಮ ಕಮಿಟಿ ಕಾಕರ್ ಹೇಳಕತ್ತಾರ ಹೇಳ್ಯಾರ ಸೂಚನೆ ಹೇಳ್ಯಾರ ನಮ್ಮ ಮನಸ್ಸಿಚ್ಚ ನಾಯನ ವಿಷಯ ಕೇಳಕಿನೂ ಅಲ್ಲ ನಮ್ಮ ವಿಷಯ ನಮ್ಮದ ತಕರಾರು ಏನಿಲ್ಲ ನಮ್ಮ ಕಮಿಟಿ ಕಾಕಾರ ವಿಷಯಗಳನ್ನ ಇಡ್ರಿ ಅನ್ಲಕತ್ಯಾರು ಎರಡು ಪ್ರಶ್ನೆ ಮಾಡ್ರಿ ಹೌದು ಆ ಸಂವಾದ ವಿಷಯ ಇಡ್ರಿ ಏನಾದ್ರು ಚರ್ಚೆ ಮಾಡ್ಕೊಂಡ ಆ ಕುಂತ ದೈವ ಎಷ್ಟು ಚಂದ ಕೂಡ್ಯಾರ ನೋಡು ಮಂಗಲ ಆಗುತ್ತಾನ ಎದ್ದು ಹೋಗಬಾರ್ದು ಹಂಗ ಕಾರ್ಯಕ್ರಮ ಕೊಡ್ರಿ ಅಂತ ಹೇಳ್ಯಾರ ಯಾಕ್ರಿ ಆ ವಿಷಯಗಳನ್ನ ಹೆಂಗ ಕೇಳುದದ ಹೆಂಗ್ ಕೇಳುದದ ನನ್ನಪ್ಪ ಬೀರದೇವ್ರ ಜಾತ್ರೆ ನಡೆದದ ಬೀರದೇವ್ರ ಜಾತ್ರೆ ನಡೆದದ ನನ್ನಪ್ಪ ಬೀರದೇವ್ರ ಅನ್ನ ಉಂಡ ಆ ವಿಷಯಗಳನ್ನ ಅವಂದೇ ವಿಷಯಗಳನ್ನ ಮಾತಾಡುದದ ಹೆಂಗ ಕೇಳುದದ ಹೆಂಗ್ರಿ ಅದು ಯಾವ ನನ್ನಪ್ಪ ಲಿಂಗ ಬೀರನ ದೇವ್ರ ಸೂರಮದೇವಿ ಒಟ್ಟಿ ಒಳಗ ಮೂಡಿ ಬಂದ ಹೌದು ತಾಯಿ ಸೂರಮದೇವಿ ತಂದಿ ಬರಮದೇವ್ರ ತಾಯಿ ಸೂರಮದೇವಿ ಒಟ್ಟಿ ಒಳಗ ಬೀರದೇವ್ರ ಮೂಡಿದ ತಾಯಿ ಸೂರಮದೇವಿಗೆ ಬೆಂಕಿ ಬುತ್ತಿ ತವ್ರ ಮನಿ ಊಟ ಮಾಡ್ಬೇಕಂತ ಆಸೆ ಆಯ್ತು ಸೂರಮದೇವಿಗೆ ಹೌದು ಅವಾಗ ಬಳಗಾರ ಬಾಬಣ್ಣನ ಕರೆದು ಸೂರಮದೇವಿ ಹೇಳ್ತಾಳ ಏನಂತ ಹೇಳ್ತಾರಪ್ಪ ಬಾಬನ ನನಗ ತವ್ರ ಮನಿ ಬೆಂಕಿ ಬುತ್ತಿ ಊಟ ಮಾಡ್ಬೇಕಂದ್ರ ಆಸೆ ಆಗ್ಯದ ನಮ್ಮ ಅಣ್ಣ ಕಳಿವಿ ನಾರಾಯಣಗೌಡ ಸುದ್ದಿ ಮುಟ್ಟಿಸು ಅಂದ್ಲು ಅಂದ ಕಾಲಕ್ಕೆ ಏನ್ ಮಾಡ್ತಾನ ಬಳಗಾರ ಬಾಬಣ್ಣ ಅವಾಗ ಸೂರಮದೇವಿ ತಾಯಿ ಮಾತು ಕೇಳಿ ಬಳಗಾರ ಬಾಬಣ್ಣ ಎಲ್ಲಿ ಬಂದ ಕಳಿವಿ ನಾರಾಯಣ ಗೌಡನ ಮನಿಗೆ ಬಂದು ಹೇಳ್ತಾನ ಏನಂತ ಹೇಳ್ತಾನವ ಗೌಡ್ರ ನಿಮ್ಮ ತಂಗಿ ಸೂರಮದೇವಿ 5 ತಿಂಗಳ ಬಸರಿದಾಳತ್ತ ಅದಂತ ಆಕಿಗೆ ತವ್ರ ಮನಿ ಬೆಂಕಿ ಬುತ್ತಿ ಊಟ ಮಾಡ್ಬೇಕು ಅನ್ನೋ ಆಸೆ ಆಗ್ಯದತ್ತ ತಂಗಿ ಹೇಳಿ ಕಳಿವ್ಯಾಳ ನೀವು ಬುತ್ತಿ ರೆಡಿ ಮಾಡ್ಕೊಂಡ ತಗೊಂಡು ಸೂರಮದೇವಿ ಅರಮನೆಗೆ ಬರ್ಬೇಕಂತ ಹೇಳ್ಯಾಳ ಹೌದು ಅವಾಗ ಬಳಗಾರ ಬಾಬಳನ್ನ ಮಾತು ಕೇಳಿ ಯಾರು ಕಳಿವಿ ನಾರಾಯಣ ಗೌಡ ಏನ್ ಮಾಡ್ತಾರವ ಗೌಡ್ರು ವಿಚಾರ ಮಾಡಿ ನೀಲಿ ಹೊತ್ತಿಗೆ ತೆಗೆದು ಓದಿದ ಏನಂತ ನೀಲಿ ಹೊತ್ತಿಗೆ ತೆಗೆದು ಓದಿದ ನೀಲಿ ಹೊತ್ತಿಗೆ ಒಳಗ ಒಂದು ವಿಷಯ ಬಂತು ಏನ್ ಅಂತದವ ವಿಷಯ ತಂಗಿ ಸೂರಮದೇವಿ ಹೊಟ್ಲೆದಾಳ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ ನಮ್ಮ ತಂಗಿಗೆ ಏನು ಆಗಬಾರ್ದು ತಂಗಿ ಒಳಗ ಹೊಟ್ಟಿ ಒಳಗಿದ್ದಂತ ಮೌಸದ ಪಿಂಡ ಹೋಗಬೇಕಂತ ತಿಳ್ಕೊಂಡು ಬೆಂಕಿ ಬುತ್ತಿ ಒಳಗ ವಿಷ ಬೆರೆಸ್ಕೊಂಡ ಯಾರು ಕಳಿವಿ ನಾರಾಯಣಗೌಡ ಸೂರಮದೇವಿ ಕಾಸ ಅಣ್ಣ ಸ್ವಂತ ಅಣ್ಣ ವೀರಪ್ಪನ ಸ್ವಾಮರ ಮಾವ ಬೆಂಕಿ ಬುತ್ತಿ ಒಳಗ ವಿಷ ಬೆರೆಸ್ಕೊಂಡ ಎಲ್ಲಿಗೆ ಬಂದ ಯಾವಲ್ಲಿ ಬಂದೇವ ಸೂರಮದೇವಿ ಇದ್ದಂತ ಅರಮನೆಗೆ ಬಂದ ಅವಾಗ ಅರಮನೆಗೆ ಬರುವಂತ ಸಮಯದೊಳಗ ತಂಗಿ ಸೂರಮದೇವಿ ಮಂಚದ ಮೇಲೆ ಸುಗರ ನಿದ್ದೆ ಮಾಡ್ತಿರ್ತಾಳ ಅವಾಗ ಬೀರದೇವ್ರ ತಾಯಿ ಹೊಟ್ಟಿ ಒಳಗ ಆಕಾಶವಾಣಿಯಾಗಿ ಸೂರಮದೇವಿಗೆ ಹೇಳ್ತಾನ ಏನಂತ ಹೇಳ್ತಾನ ಬೀರಪ್ಪ ಯಾವ ತಾಯಿ ನಿಮ್ಮ ಅಣ್ಣ ಬುತ್ತಿ ತಗೊಂಡ್ ಬರ್ಲಕತ್ತಾನ ಹಿಗ್ಗಿಲಿಂತ ಊಟ ಮಾಡ್ಬೇಡ ತವ್ರ ಮನಿ ಬುತ್ತಿ ಹಿಗ್ಗಿನಿಂದ ಅವನು ಬೇಡ ಅದ್ರ ಒಳಗ ನಿಮ್ಮ ಅಣ್ಣ ವಿಷ ಬೆರೆಸ್ಕೊಂಡ್ ಬರ್ಲಕತ್ತಾನ ನನ್ನ ಮ್ಯಾಲ ವಿಶ್ವಾಸ ಇತ್ತು ನೀ ಊಟ ಮಾಡುದು ಬಿಡು ಇಲ್ಲಂದ್ರ ನೀವೊಂದು ಪ್ರಾಣಿ ಪಕ್ಷಿಗೆ ಒಗದು ನೋಡು ಅಂದ ಯಾರು ಹೊಟ್ಟಿ ಒಳಗ ಬೀರದೇವ್ರು ಮಾತಾಡಿದ ನೋಡ್ರಿ ಆಕಾಶವಾಣಿಯಾಗಿ ತಾಯಿಗೆ ಹೇಳ್ತಾನ ತಾಯಿಗೆ ಕನಸು ಬಿದ್ದಿತ್ತು ಕಳಿವಿ ನಾರಾಯಣಗೌಡ ಬಂದ ಬಾಗಲ ತೋರ್ ಹಿಡಿದು ನಿಂತಿದ್ದ ಅವಾಗ ಪಟ್ಟಣ ಎಚ್ಚರ ಆಯ್ತು ಸೂರಮದೇವಿ ಬಂದ ಅಣ್ಣನ ಕೈ ಒಳಗಿದ್ದಂತ ಬುತ್ತಿ ಇಸ್ಕೊಂಡ್ಲು ಅಣ್ಣ ಅವಸರ ಮಾಡಿ ಒಳ್ಳೆ ಹೋದ ಅವಾಗ ತವ್ರ ಮನಿ ಬೆಂಕಿ ಬುತ್ತಿ ಅಂದ್ರೆ ಬಾಳ ಹೆಣ್ಣು ಮಕ್ಕಳಿಗೆ ಆಶೆ ಬಾಳ ಹೌದಿಲ್ಲ ಬಾಳ ಹಿಗ್ಗದ ಅವಾಗ ಮಗ ಮಾತಾಡದ ಮರ್ತ ಸೂರಮದೇವಿ ತವ್ರ ಮನಿ ಬುತ್ತಿ ಬಿಚ್ಚಿ ಒಂದು ತುತ್ತು ತಿನ್ಬೇಕತ್ತಳ ಹೊಟ್ಟಿ ಒಳಗ ಮಗ ಮಾತಾಡೋ ತಾಯಿಗೆ ತರಕಾಯ್ತು ನೆನಪಾಯ್ತು ಇದನ್ನ ಎಲ್ಲಿಗಾರ ಒಗದು ಪರೀಕ್ಷೆ ಮಾಡಿ ನೋಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತಾಳ ಒಂದು ಮನೆ ಒಳಗ ಗಬ್ಬದ ಬೆಕ್ಕ ಸೂರಮದೇವಿ ಮುಂದೆ ಆಯ್ದು ಹೊಂಟಿತ್ತು ಆ ಗಬ್ಬದ ಬೆಕ್ಕಿಗೆ ಸೂರಮದೇವಿ ಒಂದು ತುತ್ತು ಒಗಿತಾಳ ಆ ಬೆಕ್ಕ ಗರ್ಭ
ಗರ್ಭಪಾತ ಆಗಿಬಿಡ್ತು. ಅವಾಗ ಮುಂದೆ ಸೂರಮ್ಮ ದೇವಿ ವಿಚಾರ ಮಾಡಿದ್ಲು, ಏನಂತ? ಇರ್ಲಿ ಅದು ಒಂದು ನನ್ನ ಕಳ್ಳ ಅದ ಇರ್ಲ ತಿಳ್ಕೊಂಡು ವಿಷಯ ಬಿಟ್ಲು. ಮುಂದೆ ಬೀರ ದೇವರಿಗೆ ಏನೂ ಆಗ್ಲಿಲ್ಲ. ಸೂರಮ್ಮ ದೇವಿ ನವಮಾಸಗಳ ತುಂಬಿದು. ಕಳವಿ ನಾರಾಯಣಗೌಡ ಬೀರಪ್ಪನ ಸ್ವಾದರಮಾಯಿ ಮನಿ ಒಳಗೆ ಕೂತು ವಿಚಾರ ಮಾಡ್ತಾನ. ವಿಚಾರ ಮಾಡ್ತಾನ ಗೌಡ, ಇದು ಏನು ಮಾಡಿದ್ದೆ ವಿಚಾರ, ಇದು ಕೆಲಸ ಹೊಲಸಾಗ್ಯದ. ತಂಗಿ ಸೂರಮ್ಮ ದೇವಿ ಮನೆಗೆ ಎರ್ಗಿ ಮಾಡ್ಬೇಕಾಗ್ಯದ. ಅಲ್ಲಿ ಸೂಲಿಗಿತ್ತಾರ ಕಳಿಸ್ಬೇಕಂತ ತಿಳ್ಕೊಂಡು ಸೂಲಿಗಿತ್ತಿ ಸುಬ್ಬವನ ನಡ ಹಿಡಿ ನಾಗವನ ಸೂಲಿಗಿತ್ತಾರನ್ನ ಕಟ್ಟು ಕಳಿಸಿದ. ಹೆಂಗ ಕಳಿಸಿದವ? 10 ಬಳ್ಳಿಗೆ 10 ಉಕ್ಕಿನ ಉಗುರು ಹಾಕೊಂಡ ಆ ಕುಶಿನ ಕೊಂದ ಬಾ ತಿಳ್ಕೊಂಡು ಸೂಲಿಗಿತ್ತಿ ಸುಬ್ಬವನ ನಡ ಹಿಡಿ ನಾಗವನ ಕಟ್ಟು ಕಳಿಸಿದ. ಹೌದು. ಅವಾಗ ನವಮಾಸ ತುಂಬಿದ್ದು ಸೂರಮ್ಮದೇವಿ ಎರಗಿ ಸಮಯ ಆಗ್ಯದ. ಅವಾಗ ಸೂಲಿಗಿತ್ತಿ ಸುಬ್ಬವ ನಡ ಹಿಡಿ ನಾಗವ ಯಾರು ಸೂರಮ್ಮದೇವಿ ಬಣತನ ಮಾಡ್ಕೊಳಕ ಅರಮನೆಗೆ ಬರ್ತಾರ. ಅವಾಗ ಸೂಲಿಗಿತ್ತಿ ಸುಬ್ಬವನ ನಡ ಹಿಡಿ ನಾಗವನ ನಡ ಮುರಿದ. ಸೂಲಿಗಿತ್ತಿ ಸುಬ್ಬವನ ಹಲ್ಲು ಮುರಿದ ಬೀರದೇವ್ರ ಒದ್ದ ಧರಣಿಗೆ ಬಂದ. ಹುಟ್ಟಿ ಧರಣಿಗೆ ಬಂದ. ಅವಾಗ ಕಳವಿ ನಾರಾಯಣಗೌಡ ವಿಚಾರ ಮಾಡ್ತಾನ, ಏನಂತ? ಆಳ ಮಾಡುದು ಆಳಾಯ್ತು, ಮಗ ಮಾಡುದು ಮಧ್ಯಮ, ತಾನೇ ಮಾಡುದು ಉತ್ತಮ ಅಂತ ತಿಳ್ಕೊಂಡು ಏನ್ ಮಾಡ್ತಾನ ಗೌಡ? ಹುಡುಬುಡಿಕೆ ವೇಷ ಹಾಕೊಂಡು ಸೂರಮ್ಮ ದೇವಿ ಮನಿ ಮುಂದ ಬೀರಪ್ಪನ ತಂದಿ ಬಹುಶಃ ಯಾರು ಗೌಡ ನಾರಾಯಣ ಗೌಡ ಬೀರಪ್ಪನ ಸ್ವಾದರ ಮಾವ ಬಹುಶಃ ನುಡಿಲಕತ್ತ. ನುಡಿತಾನ ಏನಂತ ನುಡಿತಾನ? ತಾಯಿ ಸೂರಮ್ಮ ದೇವಿ, ಸೂರಮ್ಮ ನಿನ್ನ ಮಗ ಹುಟ್ಟಿದ ಊರಿಗೆ ಕೇಳದ, ಬಂದು ಬರ್ಗಕ್ಕೆ ಕೇಳದ, ಇರುವಪ್ಪ ಅನ್ನಗ ಸ್ವಾದರ ಮಾವಗ ಕೇಳದ, ಇದನ್ನ ಮೊದಲ ಅಡವಿಗೆ ಕಳಿಸು ಅಂದ. ಅಂದ್ರ ಊರು ಶಾಂತಿ ಇರ್ತದ. ಇರ್ಲಿಕ್ಕಂದ್ರ ಸರ್ವನಾಶ ಆಗುತ್ತದ ಅಂತ ಬುಡುಬುಡಕಿನ ವೇಷ ಹಾಕೊಂಡು ಬಂದಂತ ಕಳವಿ ನಾರಾಯಣಗೌಡ ಭವಿಷ್ಯ ನೋಡುದ. ಅಂಗಳದಾಗ ನಿತ್ತ. ಅವಾಗ ಸೂರಮ್ಮ ದೇವಿಗೆ ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು. ಹೌದು. ಕಲ್ಲ ಕಿತ್ತಿ ಕೈಯಾಗ ಬಂದಂಗಾಯ್ತು. ಅವಾಗಂತ ಸೂರಮ್ಮ ದೇವಿ ಏನಂತಾಳ? ಭಗವಂತ ನೀನ ಆಶೀರ್ವಾದ ಇತ್ತಪ್ಪ ಅಂತಂದ್ರ 10 ಮಕ್ಕಳು ಹಡಿತೀನಿ, ಆದ್ರ ನನ್ನ ಅಣ್ಣಗೆ ಏನೂ ಆಗಬಾರ್ದು, ಊರಿಗೆ ಏನೂ ಆಗಬಾರ್ದು, ಈ ಮಗನ ಅಡವಿಗೆ ಕಳಿಸ್ತೀನಿ ಅಂತ ತಿಳ್ಕೊಂಡು ಸೂರಮ್ಮ ದೇವಿ ಏನ್ ಮಾಡ್ತಾಳವ? ದೈತ್ಯರ ತಲೆ ಮೇಲೆ ತೊಟ್ಲ ವರ್ಷಿ 5 ದಿವಸದ ಕಂದ ಬೀರ ದೇವ್ರನ್ನ ಅಡವಿಗೆ ಕಳಿಸಿದ್ಲು. ಅಡವಿಗೆ ಕಳಿಸ್ಯಾಳ. ಅದೇ ಮುಂದೆ ಬೀರ ದೇವ್ರು ಕೊದಲಿಗೆ ನಂದನ ಒಣದಾಗ ತೊಟ್ಲ ಕಟ್ಟಿ ದೈತ್ರವಾಳಿ ಮನೆಗೆ ಹೋಗ್ಯಾರ. ಆಡ ಮೈಸುತ್ತ ಅಕ್ಕವ ಮಾಯವ ಅದೇ ಕೊದಲಿಗೆ ನಂದನ ಒಣದಾಗ ಆಡ ಮೈಸುತ್ತ ಬಂದಾಗ ಈ ಕೂಸು ಅಳುವಂತ ದನಿ ಕೇಳಿ ಆ ಕೂಸಿನ ತೊಟ್ಲ ಬಿಚ್ಚಿ ಸೂರಮ್ಮ ದೇವಿ ಯಾರು ಮಾಯಕ್ಕ ಬೀರ ದೇವ್ರನ್ನ ಮನೆಗೆ ತಗೊಂಡು ಹೋಗ್ಯಾಳ. ಬೀರ ದೇವ್ರನ್ನ ಮನೆಗೆ ತಗೊಂಡು ಹೋಗಿ ಜನಕ್ಕ ತಮ್ಮನ ಮಾಡಿ ಮನಕ್ಕ ಮಗನ ಮಾಡಿ ಬೀರ ದೇವ್ರಿಗೆ ಮಾಯವ್ ಎದಿ ಹಾಲು ಕುಡಿಸಿ ದೊಡ್ಡವನು ಮಾಡಿದ್ಲು. ಮುಂದೆ ಬೀರ ದೇವರ ಎಷ್ಟು ವಯಸ್ಸಿತ್ತವ? ಚಿನಿಕೋಲದ ಆಟ ಬೇಡಿದ, ಅದನ್ನು ತಂದು ಕೊಟ್ಲು. ಅವಾಗ ಲಗೋರಿ ಆಟ ಆಡಿದ, ಅದನ್ನು ತಂದು ಕೊಟ್ಲು. ಯಾರು? ಬೀರ ದೇವ್ರ ಬಹಳ ಕಾಡಿದ ಅಕ್ಕ ಮಾಯವ್ಗ. ಅವಾಗ ಎಲ್ಲ ಆಟ ಆಡಿದ ಬೀರ ದೇವ್ರ. ಯಾವದ? ಸಣ್ಣ ವಯಸ್ಸಿನ ಒಳಗ ಬೀರ ದೇವ್ರ ಆಟ ಆಡುವಂತ ಸಮಯದೊಳಗ ಏನಾಯ್ತು? ಚಿನಿಕೋಲದ ಆಟ ಆಡುವಂತ ಸಮಯದೊಳಗ ಚಿನಿಕೋಲದ ಆಟ ಆಡ್ತಿದ್ದ. ಹಾಲ್ಯಾರ ಕೊಡ ತುಂಬಿಕೊಂಡು ನೀರಿಗೆ ತಗೊಂಡು ಬರ್ಲಾಕತ್ತಿದ್ರು. ನೀರು ತುಂಬಿಕೊಂಡು ಬರುವಂತ ಬಾಲ್ಯಾರ ಕೊಡಕ ಏನ್ ಮಾಡ್ತಾನೆ ಬೀರ ದೇವ್ರ ಚಿನ್ನದಂಡ ಆಡುವಂತ ಸಮಯದೊಳಗ ಆ ಚಿನ್ಕೋಲ ಹೋಗಿ ಬಾಲ್ಯರ ಕೊಡಗಳಿಗೆ ಬಿಡದಾಗ ಆ ಬಾಲ್ಯರ ಕೊಡ ಹೊಡೆದೋದಂತ ಸಮಯದೊಳಗ ಬಾಲ್ಯರ ನಿಂದೆಲ್ಲ ಮಾತು ಬೀರ ದೇವರಿಗೆ ಅಂತಾರ. ಏನಂತಾರವ? ಆಟ್ಯ ನೀ ತಾಯಿ ಇದ್ರೆ ಎಷ್ಟು ಹುರ್ದಿ, ತಂದಿದ್ರೆ ಎಷ್ಟು ಹುರ್ದಿ, ಪರದೇಶಿನ ಆಟ್ಯ ಅಂದ್ರು ಬೀರ ದೇವರಿಗೆ. ಹೌದು. ಅವಾಗ ಬೀರ ದೇವ್ರಿಗ ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು, ಕಳ್ಳ ಕಿತ್ತಿ ಕೈಯಾಗ ಬಂದಂಗಾಯ್ತು. ಅವಾಗ ದುಃಖ ಮಾಡ್ಕೊತ ಬಂದು ಅಕ್ಕಗ ಕೇಳ್ತಾನ. ಏನಂತ ಕೇಳ್ತಾನ? ಯವ ಅಕ್ಕ, ನಾ ಊಟ ಮಾಡಂಗಿಲ್ಲ, ನೀರು ಕುಡಿಯಂಗಿಲ್ಲ, ನನ್ನ ತಾಯಿ ತಂದೆ ಕೂಣ ಹೇಳಿದ್ರ ಊಟ ಮಾಡ್ತೀನಿ ನೀರು ಕುಡಿತೀನಿ ಅಂದ ಬೀರ ದೇವ್ರ. ಅವಾಗ ಏನ್ ಹೇಳ್ತಾಳ ಮಾಯಕ್ಕ? ಅವಾಗ ಮಾಯಕ್ ಹೇಳ್ತಾಳ, ತಮ್ಮ ಏನಂತವ? ಇದು ವಿಷಯ ನೀ ಕೇಳುವಂತ ವಿಷಯ ಅಲ್ಲ. ನೀನ ಸಣ್ಣವದಿ, ನಿನಗ ಮುಂದ ವಿಷಯ ನಿನಗ ತಿಳಿಸಿ ಹೇಳ್ತೀನಿ, ಬ್ಯಾಡೋ ಬೀರಪ್ಪ ಅಂದು ಮಾಯವ್ವ. ಆದ್ರ ಕೇಳಲ್ಲ ಬೀರಣ್ಣ. ಆದ್ರ ಅಟ್ಮಾರಿ ಬೀರಪ್ಪ ನನ್ನ ತಾಯಿ ತಂದೆ
ತಂದಿ ಕೂನ ಹೇಳಬೇಕು ಅಂದಾಗ ಹೌದು ಅಕ್ಕ ಮಾಯವ್ವ ತಮ್ಮನಿಗೆ ಕುಂದರಿಸಿ ಶಾಂತ ಸಮಾಧಾನದಿಂದ ಹೌದು ನಿನ್ನ ತಂದಿ ಬರಮ ದೇವರ ತಾಯಿ ಸೂರಮ್ಮ ದೇವಿ ತಂದೆ ತಾಯಿ ಕೂನ ಯಾರಿಗೆ ಬೀರ ದೇವರಿಗೆ ಮಾಯವ್ವ ಹೇಳ್ತಾಳ ಇಲ್ಲಿ ವಿಷಯ ಒಂದು ಸರ್ಜೋಡಿ ಕಲಾವಿದರಿಗೆ ಒಂದು ವಿಷಯ ಕೇಳುವುದಲ್ಲ ಯಾನ್ ಕೇಳೋದಲ್ಲ ವಿಷಯ ಇದು ನಮ್ಮ ಮನುಷ್ಯನ ತಕ್ಕ ನಾವು ಕೇಳಕತ್ತಿಲ್ಲ ಹಿರಿಯರು ಕೇಳಂದಲ್ಲ ಕೇಳಕತ್ತೀನಿ ಹೆಂಗ್ರಿ ಅದು ಏನು ವಿಷಯ ಕೇಳೋದಲ್ಲ ಏನ್ರಿ ಬಾಬು ಹೊಟ್ಟಿ ಒಳಗ ಬೀರ ದೇವ್ರ ತಾಯಿಗೆ ಮಾತಾಡಿ ಹೇಳ್ಯಾನ ಆಕಾಶವಾಣಿ ರೂಪದಾಗ ವಿಷಯ ಅದ ಊಟ ಮಾಡಬೇಡ ಅಂತ ಹೇಳ್ಯಾನ ಹೊಟ್ಟಿ ಒಳಗ ಮಾತಾಡಿದ ಬೀರ ದೇವ್ರ ಹೌದು ಮುಂದ ತಾಯಿ ತಂದೆ ಕೂನ ಹೇಳುವತ್ತ ಅಕ್ಕ ಮಾಯವ್ಗ ಯಾಕೆ ಕಾಡಿದ ಯಾಕೆ ಕೇಳಿದ ಹೊಟ್ಟಿ ಒಳಗ ಬೀರ ದೇವ್ರ ಎಲ್ಲಾ ಮಾತಾಡಿ ಬಂದಾನ ಏನಲ್ಲ ಅಲ್ಲಿ ಮೊದಲ ತ್ರಿಕಾಲ ಜ್ಞಾನಿ ಹಿಂದಾಗುದು ಮುಂದಾಗುದು ಎಲ್ಲಾ ಸುದ್ದಿ ಹೇಳ ಬೀರ ದೇವ್ರ ಹೊಟ್ಟಿ ಒಳಗ ಮಾತಾಡಿದ ಬೀರ ದೇವ್ರ ಹೌದು ಈ ತಾಯಿ ತಂದೆ ಕೂನ ಹೇಳುವತ್ತ ಮಾಯವ್ಗ ಯಾಕ ಕಾಡಿದ ಏನು ಬೀರ ದೇವ್ರ ಗೊತ್ತಿತ್ತು ಏನೋ ಬೀರ ದೇವ್ರ ತಾಯಿ ತಂದೆ ಕೂಡ ಗೊತ್ತಿದ್ದಿದ್ದಿಲ್ಲೋ ಯಾಕ್ರಿ ವಿಷಯ ನನ್ನಪ್ಪ ಬೀರ ದೇವರ ಜಾತ್ರೆ ನಡೆದದ ಸಂಕ್ಷಿಪ್ತವಾಗ ಅದೇ ಒಂದೇ ಪ್ರಶ್ನೆ ಇರ್ಲಿ ಆ ಸರ್ಜೋಡಿ ಕಲಾವಿದರು ಇದಕ್ಕೆ ಏನು ವಿಷಯಗಳನ್ನ ಮಾತಾಡಿ ನಮಗ ಏನ್ ಅವ್ರ ವಿಷಯಗಳನ್ನ ಕೇಳ್ತಾರ ಕೇಳಿದ್ರೆ ಕೇಳಿ ಬಿಟ್ರು ಬಿಡ್ಲಿ ಅದೇನು ಕೇಳತ್ತೇನಿಲ್ಲ ಏನಿಲ್ಲ ಹೌದಿಲ್ಲ ಹೌದು ಇರ್ಲಿ ಮುಂದಿನ ಸಂದಿಗೆ ಅವ್ರ ಏನ್ ಮಾತಾಡ್ತಾರ ಗೊತ್ತಾಗ್ತದ ಹೌದೌದು ಇನ್ನ ಸಂವಾದ ವಿಷಯದೊಳಗ ಹೆಂಗ್ರಿ ಅದು ಯಾವ್ದು ಹಿಡುದು ಯಾವ್ದು ಹಿಡುದ್ರಿ ಜಗತ್ತದೊಳಗ ಗುರು ಶಿಷ್ಯ ಅನ್ನೋ ವಿಷಯದ ಆ ಜಗತ್ತದೊಳಗ ಗುರು ಅನ್ನವ ಅವ್ರು ಹಿಡಿದ್ರಪ್ಪ ಅಂದ್ರ ಶಿಷ್ಯ ನಮಗಿರ್ಲಿ ಆ ಶಿಷ್ಯನ ಅವ್ರೇ ಹಿಡಿದ್ರಪ್ಪ ಅಂದ್ರ ಗುರು ಅನ್ನೋದು ನಮಗಿರ್ಲಿ ಮುಂದಿನ ಸಂಧಿ ಹೆಂಗ್ ಮಾತಾಡ್ತಾರ ನೋಡ್ಕೊಂಡು ಮಾತಾಡುದ ಈಗ ಬಹಳ ಮಾತಾಡುವಂತ ವಿಶೇಷ ಬೇಡ ಯಥಾ ಪ್ರಕಾರ ನಾಯಕರು ಕ್ಯಾಲಿಯನ್ ಹಾಡಿ ಮತ್ತ ನನ್ನ ತಾಯಿ ಬಳಗ ಕೂತದ ಅವಾಗಳ ಮೇಲ ಬ್ಯಾರೆ ಬೇರೆ ಅಣ್ಣನ ಬಳಗದ ಮೇಲೆ ಹಾಡುದು ಮತ್ತೆ ನಡೀತದವ ತಾಯಿ ಬಳಗದ ಮೇಲೆ ಲಾಕೆನ್ನ ಕೊಡು ಚಾಲ ಹಾಡಿ ಸರ್ಜರಿ ಕಲಾವಿದ ಚಾನ್ಸ್ ಕೊಟ್ಬಿಟ್ಟು ಕೊಡೋದದ